ಬದಲಾದ ಹವಾಮಾನ ವೈಪರೀತ್ಯದಿಂದ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತದೆ. ಒಂದು ಕಡೆ ಡೆಂಗ್ಯೂ ಕೇಸ್, ಮಗದೊಂದು ಕಡೆ ಡೆಂಗ್ಯೂಗೆ ಸಾವನ್ನಪ್ತಾ ಇರೋರ ಸಂಖ್ಯೆ ಕೂಡ ಹೆಚ್ಚಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ದಿನ ಕಳೆದಂತೆ ಹೆಚ್ಚಾಗ್ತಿದೆ ಡೆಂಗ್ಯೂ ಪ್ರಕರಣಗಳು. ಅಬಲ ವೃದ್ಧರನ್ನ ಕಾಡ್ತಿದೆ ಸೊಳ್ಳೆ. ಎಚ್ಚರ ತಪ್ಪಿದ್ರೆ ಅನಾಹುತ. ಕೋಲಾರದಲ್ಲಿ ಆಸ್ಪತ್ರೆಗಳ ಮುಂದೆ ಜನರ ಸಾಲು. ರಾಜ್ಯದಲ್ಲಿ ದಿನ ಕಳೆದ ಹಾಗೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕಳೆದ 10 ದಿನಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಡೆಂಗ್ಯೂ, ಮಲೇರಿಯಾ ಪ್ರಕರಣಗಳು ಹೆಚ್ಚಾಗ್ತಿದೆ. ಜಿಲ್ಲೆಯಲ್ಲಿ ಅಲ್ಲಲ್ಲಿ ಶಂಕಿತ ಡೆಂಗ್ಯೂ ಪ್ರಕರಣಗಳು ಕೂಡ ಪತ್ತೆಯಾಗಿದೆ. ಆದರೆ ವೈರಲ್ ಫೀವರ್ ಕಂಡು ಬಂದ್ರು ಅದು ಡೆಂಗ್ಯೂನ ಅಥವಾ ಮಲೇರಿಯಾನ ಅನ್ನೋದು ಇನ್ನೂ ಕೂಡ ಆರೋಗ್ಯ ಇಲಾಖೆಯಿಂದ ಕನ್ಫರ್ಮ್ ಆಗಬೇಕಾಗಿದೆ. ಆದ್ರೆ ಹಿರಿಯರಷ್ಟೇ ಅಲ್ಲ, ಪುಟ್ಟ ಮಕ್ಕಳಲ್ಲೂ ಕೂಡ ಜ್ವರದ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಜ್ವರದಿಂದಾಗಿ ಆಸ್ಪತ್ರೆಗೆ ದಾಖಲಾಗುವ ಸಂಖ್ಯೆ ಹೆಚ್ಚಾಗ್ತಾ ಇದೆ. ವಾತಾವರಣದಲ್ಲಿನ ಏರುಪೇರು ಹಾಗೂ ನೈರ್ಮಲ್ಯತೆ ಕೊರತೆಯಿಂದಾಗಿ ಜ್ವರದ ಪ್ರಕರಣಗಳು ದಾಖಲಾಗ್ತಾ ಇದೆ. ಅದಲ್ಲದೆ ಅಲ್ಲೊಂದು ಡೆಂಗು ಪಾಸಿಟಿವ್ ಕೇಸಸ್ ಕೂಡ ಬರ್ತಾ ಇದೆ. ಆದರೆ ಯಾವುದೇ ಕೇಸು ಸೀರಿಯಸ್ ಆಗ್ತಾ ಇಲ್ಲ, ಎಲ್ಲರೂ ಗುಣಮುಖ ಆಗಿ ಹೋಗ್ತಾ ಇದ್ದಾರೆ. ಸೊ ಇದೆರಡೂ ಮ್ಯಾನೇಜಬಲ್ಲು. ಇದು ನಾನು ಮಾತಾಡಿದ್ದು ಇಷ್ಟೊತ್ತು ಮಕ್ಕಳಲ್ಲಿ. ದೊಡ್ಡವರಲ್ಲಿ ಕೂಡ ಕೇಸಸ್ಸು ಬರ್ತಾ ಇದ್ದಾರೆ, ಬಟ್ ಮಕ್ಕಳಲ್ಲಿ ಹೆಚ್ಚಾಗಿ ಬರ್ತಿದ್ದಾರೆ ಅಂತ ನಾನು ಹೇಳಿ ಬಯಸ್ತೇನೆ. ಮಗನಿಗೆ ಜ್ವರ ಅಲ್ಲಿ ತೋರಿಸಿದ್ರೆ ಅಲ್ಲಿ ಆಗಿಲ್ಲ ಅಂದರು. ನೆಕ್ಸ್ಟು ಈ ಕಡೆ ಮೆಡಿಕಲ್ಗೆ ಹೋಗಿ ಅಂದರು. ನಾವು SNRಗೆ ಬಂದ್ವಿ. ಸೋಮವಾರ ಬಂದಿದ್ದು ಎಲ್ಲ ಕಂಟ್ರೋಲ್ ಆಗಿದೆ ಜ್ವರ ಎಲ್ಲ. ಅವರು ಬ್ಲಡ್ ಚೆಕಪ್ ಎಲ್ಲ ಮಾಡಿ ನಾರ್ಮಲಿಗೆ ಬಂದೈತೆ. ಡೆಂಗ್ಯೂ ಜ್ವರ, ಟೈಫಾಯ್ಡು ಇವಾಗೆಲ್ಲ ನಾರ್ಮಲಿಗೆ ಬಂದೈತೆ. ಮಂಡ್ಯದಲ್ಲಿ ಫ್ರಿಡ್ಜ್ ನೀರಿನಲ್ಲೂ ಡೆಂಗ್ಯೂ ಸೊಳ್ಳೆಗಳು ಉತ್ಪತ್ತಿ. ಮಂಡ್ಯದಲ್ಲಿ ಸದ್ಯ ಸರ್ಕಾರಕ್ಕೆ ವರದಿಯಾಗಿರುವುದು 180 ಕೇಸ್ಗಳಷ್ಟೇ. ಆದ್ರೆ ಗ್ರಾಮೀಣ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಸ್ಥಳೀಯ ಕ್ಲಿನಿಕ್ಗಳಿಗೆ ಹೋಗುವಂತಹ ಕಾರಣ ಸರಿಯಾದ ಡೇಟಾ ಕೂಡ ಸಿಗ್ತಾ ಇಲ್ಲ. ಇದೀಗ ಮಂಡ್ಯ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಗ್ರಾಮಗಳಿಗೆ ತೆರಳಿ ಡೆಂಗಿ ತಪಾಸಣೆ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲಾಗ್ತಾ ಇದೆ. ಫ್ರಿಡ್ಜ್ನಿಂದ ಕೂಡ ಡೆಂಗಿ ಸೊಳ್ಳೆಗಳು ಉತ್ಪತ್ತಿಯಾಗ್ತವೆ ಎಂಬ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಮಂಡ್ಯದ ಕಬ್ಬಳ್ಳಿ ಎಂಬ ಗ್ರಾಮದಲ್ಲಿ ಪದೇ ಡೆಂಗಿ ಕೇಸ್ಗಳು ಹೆಚ್ಚಾಗ್ತಾ ಇದ್ವು. ಸ್ವತಃ DHO ಗ್ರಾಮಕ್ಕೆ ತೆರಳಿ ಮುಂದೆ ನಿಂತು ಎಲ್ಲಾ ಕಡೆ ಸ್ವಚ್ಛ ಮಾಡಿಸಿ ಸೊಳ್ಳೆಗಳಿಗೆ ಔಷಧಿ ಸಿಂಪಡಿಸಿ ಬಂದಿದ್ದಾರೆ. ಹೀಗಿದ್ರೂ ಕೂಡ ಆ ಗ್ರಾಮದಲ್ಲಿ ಡೆಂಗಿ ಸಂಖ್ಯೆ ಕಡಿಮೆ ಆಗಿರಲಿಲ್ಲ. ಕೊನೆಗೆ ಆ ಗ್ರಾಮದ ಮನೆಗಳಲ್ಲಿನ ಫ್ರಿಡ್ಜ್ ಕೆಳಭಾಗದಲ್ಲಿ ನೋಡಿದಾಗ ಅಲ್ಲಿ ನಿಂತಿದ್ದ ನೀರಲ್ಲಿ ಡೆಂಗಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಮರಿ ಮಾಡೋದು ಕಂಡು ಬಂದಿದೆ. ಆ ಊರಲ್ಲಿ ಇದರಲ್ಲಿ 4 ರಿಂದ 5 ಪ್ರಕರಣಗಳು ಕಂಡು ಬಂದಿರೋದ್ರಿಂದ ಅಲ್ಲೋಗಿ ಎಲ್ಲಾರನ್ನೂ ನಾವು ಈ ಲಾರ್ವಾ ಸರ್ವೆ ಅಂತ ಇದಕ್ಕೆ ಬಿಟ್ಟಾಗ ಅಲ್ಲಿ ಕಂಡು ಬಂದಿದ್ದು ಏನಪ್ಪಾ ಅಂತಂದ್ರೆ ಕ್ಲೀನ್ ವಾಟರ್. ಇಲ್ಲಿ ಅಂದ್ರೆ ರೆಫ್ರಿಜರೇಟರ್ನಲ್ಲಿ ಆ ಕೆಳಗಡೆ ಅವು ಇಟ್ಟಿರ್ತಾರಲ್ಲ, ಅದ್ರ ಕೆಳಗಡೆ ನೀರು ಕಲೆಕ್ಟ್ ಆಗಿರುತ್ತೆ. ಆ ನೀರಲ್ಲಿ ಕೂಡ ತುಂಬಾನೇ ಲಾರ್ವಾಗಳು ಇದಾಗಿದ್ದು, ಬೆಳವಣಿಗೆ ಆಗ್ತಿದ್ದು. ಅದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಅಲ್ಲಿ ಹೆಚ್ಚಿನ ಬೈಟಾಗಿ ಅಲ್ಲಿ ಪ್ರಕರಣಗಳು ಜಾಸ್ತಿ ಆಗಿದ್ದು. ಕಳೆದ 2 ತಿಂಗಳ ಅವಧಿಯಲ್ಲಿ ಜಾಸ್ತಿ ಆಗಿದೆ. ಒಂದು 150 ಪ್ರಕರಣಗಳು ಬಂದಿರಬಹುದು. 130 ರಿಂದ 138 ರಿಂದ 189 ಬಂದಿದೆ. ಎಲ್ಲ ಕಡೆನೂ ಇದು ಜಾಸ್ತಿ ಆಗಿದೆ. ಹಾಸನದಲ್ಲಿ ಡೆಂಗ್ಯೂ ಮಹಾಮಾರಿಗೆ ಬಾಲಕಿ ಬಲಿ. ಹಾವೇರಿಯಲ್ಲೂ ಡೆಂಗ್ಯೂಗೆ 2 ದುರ್ಮರಣ. ಹಾಸನ ಜಿಲ್ಲೆಯ ಬೊಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ಮಾರಕ ಡೆಂಗ್ಯೂ ಜ್ವರಕ್ಕೆ 13 ವರ್ಷದ ಬಾಲಕಿ ಅಕ್ಷತಾ ಬಲಿಯಾಗಿದ್ದಾಳೆ. ಕೂಲಿ ಕೆಲಸ ಮಾಡುವ ಅಪ್ಪಣ್ಣ ಶೆಟ್ಟಿ ಹಾಗೂ ಪದ್ಮಾ ದಂಪತಿಯ ಪುತ್ರಿ ಅಕ್ಷತಾ ಕಳೆದ ಬುಧವಾರದಿಂದ ಜ್ವರದಿಂದ ಬಳಲ್ತಾ ಇದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ರು. ಇಷ್ಟಾದ್ರೂ ಗುಣಮುಖ ಆಗದೇ ಇದ್ದಾಗ ಮತ್ತೊಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಲ್ಲಿಂದ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಮೃತಪಟ್ಟಿದ್ದಾಳೆ. ಹಾವೇರಿಯಲ್ಲಿ 463 ಡೆಂಗಿ ಪ್ರಕರಣಗಳು ದಾಖಲಾಗಿದ್ದು 451 ರೋಗಿಗಳು ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. ಇದುವರೆಗೂ ಜಿಲ್ಲೆಯಲ್ಲಿ 2 ಮೃತಪಟ್ಟಿರುವುದಾಗಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಈ ರೀತಿ ಎಲಿಸಾ ಸ್ಯಾಂಪಲ್ನ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ 2860 ಸ್ಯಾಂಪಲ್ಸ್ನ ಟೆಸ್ಟ್ ಮಾಡಿರೋದ್ರಲ್ಲಿ 463 ಕೇಸಸ್ಗಳಲ್ಲಿ ನಮಗೆ ಪಾಸಿಟಿವ್ ಅಂತ ಬಂದಿದ್ದಾರೆ. 463 ಕೇಸಸ್ಸಲ್ಲಿ ಇದುವರೆಗೂ 455 ಕೇಸಸ್ ಡಿಸ್ಚಾರ್ಜ್ ಆಗಿದ್ದಾರೆ. ಈ ದಿನಕ್ಕೆ ಕೇವಲ 6 ಕೇಸಸ್ಸು ಪಾಸಿಟಿವ್ ಆಗಿದೆ. ಈ 6 ಕೇಸಸ್ಸಲ್ಲಿ 2 ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಹಾವೇರಿ ತಾಲೂಕಿಗೆ ಸಂಬಂಧಿಸಿದವರು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿದ್ದಾರೆ. ಹಾನಗಲ್ಲಿನ 2 ಕೇಸು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿದೆ ಮತ್ತು ಹಾನಗಲ್ಲಿನ 2 ಕೇಸು ಕಿಮ್ಸಲ್ಲಿದೆ. ಒಟ್ಟಾರೆ ಡೆಂಗಿ ಪ್ರಕರಣಗಳು ರಾಜ್ಯದ ಜನತೆಯ ನಿದ್ದೆಗೆಡಿಸಿದ್ದು ಸಾವಿನ ಆತಂಕವನ್ನ ಸೃಷ್ಟಿ ಮಾಡಿದೆ. ಆರೋಗ್ಯ ಇಲಾಖೆ ಮತ್ತಷ್ಟು ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಜನರಲ್ಲಿ ಡೆಂಗಿ ಬಗ್ಗೆ ಇನ್ನಷ್ಟು ಜಾಗೃತಿ ಮೂಡಿಸೋದು ಅಗತ್ಯವಾಗಿದೆ.